ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಜುಲೈ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿವಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಒತ್ತಿ. ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬರುತ್ತೆ. ಹೊಸ ಮಾಹಿತಿಗಳನ್ನು ತಿಳ್ಕೊಳ್ಬಹುದು. ಅದೇ ರೀತಿಯಾಗಿ ಇನ್ಸ್ಟಾಗ್ರಾಮ್ ಪೇಜ್ನ, ಫೇಸ್ಬುಕ್ ಪೇಜ್ನ ಫಾಲೋ ಮಾಡೋದು ಮರಿಬೇಡಿ. ಇನ್ನು ಜುಲೈ ತಿಂಗಳಲ್ಲಿ ಬದಲಾವಣೆ ಆಗುವಂತಹ ಗ್ರಹಗಳು ಮತ್ತು ಈ ಮಾಸದ ಮಾಸ ವಿಶೇಷತೆಗಳೇನು ಅನ್ನೋದನ್ನು ನಾವೀಗ ಗಮನಿಸೋಣ. ನೋಡಿ, ಜುಲೈನಲ್ಲಿ ಮಾಸ ವಿಶೇಷತೆ ಅಂತ ಹೇಳಿದ್ರೆ ಮೊದಲನೇದಾಗಿ ಆಷಾಢ ಮಾಸ ಅಂತ ಹೇಳ್ತಾ ಇದ್ದ ಹಾಗೆಯೇ ಎರಡೆರಡು ವಿಚಾರಗಳಿಗೆ ನಮಗೆ ಈ ಒಂದು ಮಾಸ ವೈಶಿಷ್ಟ್ಯತೆ ಮತ್ತು ವಿವಾದಾತ್ಮಕವಾಗಿಯೂ ಸಹ ಕಾಣಿಸ್ಕೊಳ್ತಕ್ಕಂತಹ ತಿಂಗಳು ಅಂತಲೇ ಹೇಳಬಹುದು. ಕಾರಣ, ಹೊಸದಾಗಿ ಮದುವೆ ಆಗಿರುವಂತಹ ಗಂಡ ಹೆಂಡತಿಯರನ್ನು ಒಂದು ಆ ಹೆಣ್ಮಗುವನ್ನು ತವರು ಮನೆಗೆ ಕಳಿಸ್ತಕ್ಕಂಥದ್ದು, ಒಂದು ತಿಂಗಳು ಗಂಡ ಹೆಂಡತಿ ಸೇರಬಾರ್ದು, ಒಂದೇ ಹೊಸಲಿನಲ್ಲಿ ಅತ್ತೆ ಸೊಸೆ ಓಡಾಡಬಾರ್ದು ಅನ್ನುವಂತಹ ಉದ್ದೇಶದಿಂದ ಆ ಹೆಣ್ಮಗುವನ್ನು ತವರು ಮನೆಗೆ ಕಳಿಸಿ ಪುನಃ ಶ್ರಾವಣದಲ್ಲಿ ವಾಪಸ್ ಕರ್ಕೊಂಡು ಬರುವಂತಹ ಪದ್ಧತಿ. ಯಾವುದೇ ಹೊಸ ಕೆಲಸ ಕಾರ್ಯಗಳನ್ನು ಈ ಮಾಸದಲ್ಲಿ ಮಾಡದೇ ಇರತಕ್ಕಂಥದ್ದು, ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆಷಾಢ ಮಾಸದಲ್ಲಿ ಮಾಡ್ತಾ ಇಲ್ಲ. ನೋಡಿ, ಅದಕ್ಕೆ ಹಲವಾರು ರೀತಿಯಾದಂತಹ ವೈಜ್ಞಾನಿಕ ಕಾರಣಗಳಿದ್ದಾವೆ. ಹೊಸದಾಗಿ ಮದುವೆ ಆದಂತಹ ಗಂಡ ಹೆಂಡತಿಯರೇನಾದರೂ ಈ ಆಷಾಢ ಮಾಸದಲ್ಲಿ ಸೇರಿದರೆ, ಈ ಒಂದು ಆಷಾಢದಿಂದ ನಾವು ಒಂದು 10ನೇ ತಿಂಗಳನ್ನು ನಾವು ಗಮನಿಸೋದಾಯಿತು ಅಂತ ಹೇಳಿದ್ರೆ ಚೈತ್ರ ಮಾಸವಾಗತ್ತೆ. ಆ ಚೈತ್ರ ಮಾಸದಲ್ಲಿ ಅಂತಹ ಬೇಸಿಗೆಯ ಕಾಲದ ಒಳಗಡೆ ಬಾಣಂತಿಗೆ, ಅದರಲ್ಲೂ ಮೊದಲನೇ ಮಗುವನ್ನು ಹಡೆದ ಬಾಣಂತಿಗೆ, ನೋಡಿ, ಮೊದಲನೇ ಮಗುವನ್ನು ಹಡೆದ ಬಾಣಂತಿಗೆ ಅಷ್ಟು ಒಳ್ಳೆಯದಲ್ಲ ಅನ್ನುವಂತಹ ಉದ್ದೇಶದಿಂದ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಮೇಲೆ ಪ್ರಭಾವ ಬೀಳುತ್ತೆ. ಅದಕ್ಕೆ ಹೇಳೋದು ಸನ್ನಿಗಳು ಉಂಟಾಗ್ಬಿಡತ್ತೆ ಬಾಣಂತಿಯರಿಗೆ ಅಂತ. ಅದು ಅಲ್ಲದೆ ಹೊಸದಾಗಿ ಮದುವೆ ಆದಂಥವ್ರಿಗೆ ಇದು ಋತುಮಾನದ ಬದಲಾವಣೆಯ ಕಾಲವೂ ಸಹ ಹೌದು. ಮಳೆ ವಿಪರೀತ ತಾರಕಕ್ಕೆ ಹೋಗುತ್ತೆ. ತಾರಕಕ್ಕೆ ಹೋದ ಸಂದರ್ಭದಲ್ಲಿ ಈ ಗಂಡ ಹೆಂಡತಿಯರು ಒಂದು ಮದುವೆ ಆದ ಸಂದರ್ಭದಲ್ಲಿ ಅವರ ವೈಯಕ್ತಿಕ ಜೀವನದ ಬಗ್ಗೆ, ಶೃಂಗಾರಮಯ ಜೀವನಗಳ ಬಗ್ಗೆ ಹೆಚ್ಚಿಗೆ ಗಮನ ಕೊಟ್ಟು ಬೇರೆ ಕೆಲಸ ಕಾರ್ಯಗಳ ಬಗ್ಗೆ ಗಮನ ಕೊಡದೆ ಹೋದಾಗ ಆ ಮನೆಯಲ್ಲಿರ್ತಕ್ಕಂತಹ ಮನೆ ಒಡತಿಯಾದಂತಹ ಅತ್ತೆ ಕಿರಿಕಿರಿಯಾಗಿ ಅತ್ತೆ ಸೊಸೆ ಮಧ್ಯೆ ಜಗಳನೂ ಸಹ ಬಂದ್ಬಿಡುತ್ತೆ. ನೋಡಿ, ಹಿಂದಿನ ಕಾಲದಲ್ಲಿ ಪ್ರತಿ ಕುಟುಂಬವು ಕೃಷಿ ಆಧಾರಿತವಾದದ್ದೇ. ಪ್ರತಿಯೊಬ್ಬರು ಕೃಷಿ ಮಾಡಲೇಬೇಕಾಗಿತ್ತು, ವ್ಯವಸಾಯ ಮಾಡಲೇಬೇಕಾಗಿತ್ತು. ಈತ ವ್ಯವಸಾಯ ಹೋಗಿ ಮಾಡೋ ಬದಲು ಮನೆ ಒಳಗಡೆನೇ ಇದ್ದರೆ, ಹೆಂಡತಿ ಸೆರಗಿಡ್ಕೊಂಡೇ ಇದ್ದರೆ ಯಾವ ತಾಯಿ ಕಿರಿಕಿರಿ ಆಗೋದಿಲ್ಲ. ಹಾಗಾಗಿ ಈ ಎಲ್ಲ ಕಾರಣಗಳು ಜೊತೆಗೆ ಶುಭ ಕಾರ್ಯ ಮಾಡಬೇಕು ಅಂದರೆ ಒಂದೂರಿಂದ ಒಂದೊಬ್ಬರು ನೆಂಟರು, ಇಷ್ಟರು, ಸರೀಕರು, ಸಂಬಂಧಿಕರು ಎಲ್ಲ ಬರಬೇಕಾಗಿತ್ತು. ಮಳೆಯಲ್ಲಿ ಹೇಗೆ ಬರೋಕ್ಕೆ ಸಾಧ್ಯ? ಊರಿಂದ ಊರು ದಾಟ್ಕೊಂಡು ಹೋಗೋದಕ್ಕೆ ಹೇಗೆ ಸಾಧ್ಯ? ಏನಾದರೂ ಒಂದು ಅರೇಂಜ್ಮೆಂಟ್ ಮಾಡಬೇಕು, ಹೇಗೆ ಸಾಧ್ಯ? ಹಾಗಾಗಿ ಆಷಾಢ ಪೂರ್ತ ಶುಭ ಕಾರ್ಯಗಳನ್ನು ಮಾಡಬಾರ್ದು ಅನ್ನುವಂತಹ ಉದ್ದೇಶದಿಂದಾಗಿ ಈ ಒಂದು ಪ್ರಾಕೃತಿಕ ಕಾರಣಗಳು, ಭೌಗೋಳಿಕವಾದ ಕಾರಣಗಳು, ಮಾನಸಿಕವಾದ ಕಾರಣ, ಸಾಮಾಜಿಕವಾದ ಕಾರಣ, ಹಿಂದಿನ ವೈಜ್ಞಾನಿಕ ಕಾರಣ, ಇದಿಷ್ಟನ್ನು ಸೇರಿಸಿ ಆಷಾಢದ ಮಹತ್ವ ಅಂತ ತಗೊಂಡು ಬಂದರು. ಜೊತೆಗೆ ಈ ಆಷಾಢ ಮಾಸದಲ್ಲಿ ಒಂದು ಮಹಾಲಕ್ಷ್ಮಿ ಪೂಜೆ, ಆಷಾಢ ಶುಕ್ರವಾರದ ಮಹಾಲಕ್ಷ್ಮಿ ಪೂಜೆ ಬಹಳ ಪ್ರಮುಖ ಸ್ಥಾನವನ್ನು ಪಡ್ಕೊಳ್ಳುತ್ತೆ. ಬಹಳ ಪ್ರಮುಖ ಸ್ಥಾನವನ್ನು ಪಡ್ಕೊಂಡು ಈ ಒಂದು ವಿಶೇಷ ಸಂದರ್ಭದಲ್ಲಿ ಯಾರ್ಯಾರು ಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡ್ತಾರೋ ಅಂಥವರಿಗೆ ಮನೆಯಲ್ಲಿ ಸ್ಥಿರವಾಗಿ ಮಹಾಲಕ್ಷ್ಮಿಯು ನೆಲೆಸ್ತಾಳೆ ಅನ್ನುವಂತಹ ನಂಬಿಕೆ ನಮ್ಮ ಅನಾದಿ ಕಾಲದಿಂದ ಬರ್ತಕ್ಕಂತಹದ್ದು, ಬಂದಿರುವಂಥದ್ದು. ಅದನ್ನು ತುಂಬ ಜನ ಆಷಾಢ ಶುಕ್ರವಾರದ ಲಕ್ಷ್ಮೀ ಪೂಜೆ ಅಂತಲೇ ಬರುವ 4 ಅಥವಾ 5 ಶುಕ್ರವಾರಗಳು, ಆಷಾಢ ಶುಕ್ರವಾರಗಳು ಪೂಜೆ ಮಾಡ್ಕೊಂಡು ಹೋಗ್ತಾರೆ. ನೀವು ಸಹ ಈ ವರ್ಷ ಆಷಾಢ ಶುಕ್ರವಾರದ ಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡೋದು ಮರಿಬೇಡಿ. ಇದು ಆಷಾಢ ಮಾಸದ ವಿಶೇಷತೆಯಾದರೆ, ಇನ್ನು ಈ ತಿಂಗಳಲ್ಲಿ ಬರ್ತಕ್ಕಂತಹ ಇನ್ನು ವಿಶೇಷ ದಿನಗಳನ್ನು ನೋಡೋದಾಯಿತು ಅಂತ ಹೇಳಿದ್ರೆ, ನೋಡಿ, ಮೊದಲನೇದಾಗಿ ಬರ್ತಕ್ಕಂತಹದ್ದು ನಮಗೆ 10ನೇ ತಾರೀಕು 7ನೇ ತಿಂಗಳು, 10ನೇ ತಾರೀಕು 7ನೇ ತಿಂಗಳು ಗುರು ಪೌರ್ಣಮಿ ಇದೆ.
ಗುರುಪೌರ್ಣಮಿ, ಆ ಗುರುಪೌರ್ಣಮಿ ದಿವಸ ವ್ಯಾಸದೇವರ ಪೂಜೆ ಮಾಡ್ತಕ್ಕಂಥದ್ದು, ಮಹರ್ಷಿ ವ್ಯಾಸರ ವೇದವ್ಯಾಸರ ಪೂಜೆಗಳನ್ನು ಮಾಡ್ತಕ್ಕಂಥದ್ದು ಈ ಒಂದು ದಿನ ವಿಶೇಷ. ಆದರೆ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಯಾವುದೇ ಗುರುಗಳನ್ನಾದರೂ ಪೂಜೆ ಮಾಡಬಹುದು, ಮಾಡಬಾರದು ಅಂತ ನಾವೇನು ಹೇಳಲಿಕ್ಕೆ ಸಾಧ್ಯ ಆಗಲ್ಲ. ಗುರುಪೌರ್ಣಮಿ ಅಂದರೆ ವ್ಯಾಸ ಜಯಂತಿ ಅವತ್ತು. ಸೊ ಹಾಗಾಗಿ ವ್ಯಾಸರ ಒಂದು ಪೂಜೆಗಳನ್ನು ಮಾಡುವಂಥದ್ದು, ವೇದವ್ಯಾಸರ ಆರಾಧನೆಗಳನ್ನು ಮಾಡ್ಕೊಂಡು ಬರ್ತಕ್ಕಂಥದ್ದು ಉತ್ತಮ. ಅದರ ಜೊತೆಗೆ ನಿಮ್ಮ ಒಂದು ಮನಸ್ಸಿನಿಚ್ಚಿನ ಪ್ರಕಾರವಾಗಿ ಗುರುಪೌರ್ಣಮಿಯೇ ಆಗಿರೋದ್ರಿಂದ ಯಾವುದೇ ಗುರುಗಳ ಪೂಜೆಗಳನ್ನು ಮಾಡ್ಕೊಂಡು ಬರುವಂಥದ್ದು ಸಹ ತುಂಬಾ ಒಳ್ಳೆಯದು. ಆದರೆ ಎಷ್ಟೊಂದು ಜನ ಏನು ಮಾಡ್ತಾ ಇದ್ದಾರೆ, ತಪ್ಪು ಗ್ರಹಿಕೆಯನ್ನು ಮಾಡಿಕೊಂಡು ಇದನ್ನು ಕೇವಲ ಸಾಯಿಬಾಬಾಗೆ ಮಾತ್ರ ಸೀಮಿತ ಮಾಡ್ಕೊಳ್ತಾ ಇದ್ದಾರೆ ಇತ್ತೀಚಿನ ದಿನಗಳಲ್ಲಿ. ಗುರುಪೌರ್ಣಮಿ ಅಂತ ಹೇಳಿದ್ರೆ ಸಾಯಿಬಾಬಾ, ಅದು ಖಂಡಿತವಾಗಿಯೂ ತಪ್ಪು. ಹಾಗಂಥೇಳಿ ಸಾಯಿಬಾಬರನ್ನು ಪೂಜೆ ಮಾಡಬೇಡಿ ಅಂತ ಹೇಳಲಾರವು. ಆದರೆ ವ್ಯಾಸ ಪೌರ್ಣಮಿಯನ್ನು ಸಾಯಿಬಾಬಾ ಪೌರ್ಣಮಿಯನ್ನಾಗಿ ಆಚರಣೆ ಮಾಡ್ತಕ್ಕಂಥದ್ದು ಬಹಳ ತಪ್ಪು ಸಂಗತಿ. ಆದರೆ ಗುರುಪೌರ್ಣಮಿಯಂದು ಗುರುಗಳನ್ನು ಪೂಜೆ ಮಾಡೋದು ಬಹಳ ಉತ್ತಮ. ಸಾಯಿಬಾಬರು ಸಹ ಅವಧೂತ ಪರಂಪರೆಯಲ್ಲಿ ಬರ್ತಕ್ಕಂತಹ ಗುರುಗಳೇ, ಅವರನ್ನೂ ಸಹ ನೀವು ಪೂಜೆ ಮಾಡಿ ತಪ್ಪೇನೂ ಇಲ್ಲ. ಆದರೆ ಇದನ್ನೇ ಅವರಿಗೆ ತಳುಕ ಹಾಕಿ ಮಾಡ್ತಕ್ಕಂತಹದ್ದು ಬಹಳ ತಪ್ಪು. ಎಷ್ಟೋ ಕಡೆ ನೋಡ್ತಿರ್ತೀವಿ, ಇವತ್ತು ಸಾಯಿಬಾಬಾ ಹುಟ್ಟಿದ ದಿನವಂತೆ, ಇವತ್ತು ಸಾಯಿಬಾಬಾ ಸಮಾಧಿ ಆದ ದಿನವಂತೆ, ಇವತ್ತು ಸಾಯಿಬಾಬಾ ಅದೇನೋ ಮಾಡಿದ್ರಂತೆ. ಬರೀ ಸಾಯಿಬಾಬಾ ಅನ್ನುವಂತಹ ಒಂದು ವಿಚಾರಕ್ಕೆ ತಳಕು ಹಾಕ್ಕೊಳ್ಳೋಕ್ಕೆ ಹೋಗಬೇಡಿ. ಎಲ್ಲರೂ ಸಹ ಗುರುಗಳ ಪರಂಪರೆಯಲ್ಲಿ ಅವರವರದ್ದೇ ಆದಂತಹ ಹೆಸರನ್ನು ಮಾಡಿರ್ತಾರೆ, ಅವರವರದ್ದೇ ಆದ ಸಾಧನೆಗಳಿರುತ್ತೆ. ಹಾಗಂತ ಹೇಳಿ ಒಬ್ಬರ ಪುಣ್ಯ ದಿನವನ್ನು ಇನ್ನೊಬ್ಬರ ಪುಣ್ಯ ದಿನಕ್ಕೆ ತಳಕು ಹಾಕಬೇಡಿ. ನಾನು ಯಾಕಂದರೆ ಸಂಕ್ರಾಂತಿ ಹಬ್ಬದ ದಿವಸ ಎಳ್ಳು ಬೆಲ್ಲ ತಿನ್ನಬೇಕು, ಬೇವು ಬೆಲ್ಲ ತಿನ್ನಬಾರ್ದು ಅಂತೇನಿಲ್ಲ. ಹಾಗಂತ ಹೇಳಿ ನಾನು ಒಂದು ಸಲ ಬೇವು ಬೆಲ್ಲನೇ ಅಂತ ತಲೆಗೆ ತುಂಬಬಾರ್ದು. ಸಂಕ್ರಾಂತಿಗೆ ಎಳ್ಳು ಬೆಲ್ಲವೇ, ಅದೇ ರೀತಿಯಾಗಿ ಯುಗಾದಿಗೆ ಬೇವು ಬೆಲ್ಲವೇ. ನೀವು ಅಲ್ಲಿ ಇಲ್ಲಿ ತಿನ್ನಿ, ಇಲ್ದಿ ಅಲ್ಲಿ ತಿನ್ನಿ, ತಪ್ಪೇನಾಗಲ್ಲ. ಆದರೆ ವಿಚಾರದ ಒಂದು ಹಂಚ್ಕೊಳ್ಬೇಕಾದ್ರೆ, ವಿಚಾರವನ್ನು ವಿನಿಮಯ ಮಾಡಿಕೊಳ್ಬೇಕಾದ್ರೆ ತಪ್ಪಾಗಿ ಹೇಳಬಾರ್ದು. ಅದೊಂದು ಮಾತ್ರ. ಅದು ನೀವು ಸಾಯಿಬಾಬಾ ಅವರಿಗೆ ಮಾಡುವಂತಹ ಒಂದು ಅವಮಾನವೂ ಸಹ ಆಗುತ್ತೆ. ಬಾಬಾನೂ ಸಹ ಇದನ್ನು ಇಷ್ಟಪಡೋದಿಲ್ಲ. ಅವ್ರು ಬಹುಶಃ ಅವರೇನಾದರೂ ಜೀವಂತವಾಗಿ, ಅಂದರೆ ಈ ದೇಹದ ಜೀವಂತವಾಗಿ ಅವ್ರು ಇದ್ದಿದ್ರೆ ಅವರೇ ಬುದ್ಧಿ ಹೇಳ್ತಿದ್ರೋ ಏನೋ. ಇಲ್ಲಿ ನೋಡ್ರಪ್ಪ, ಇವತ್ತು ವ್ಯಾಸ ಪೌರ್ಣಮಿ, ವ್ಯಾಸರಿಗೆ ನೀವು ಪೂಜೆ ಮಾಡಬೇಕು ಅಂತ ಪಾಪ ಅವರೇ ಹೇಳ್ಕೊಡ್ತಿದ್ರೋ ಏನೋ ಗೊತ್ತಿಲ್ಲ. ಆದರೆ ದೇಹ ಇಲ್ಲದೆ ಇರಬಹುದು, ಅವರ ಆತ್ಮಚೇತನ ಅದೆಷ್ಟೋ ಕೋಟ್ಯಾಂತರ ಜನರಿಗೆ ಇವತ್ತಿಗೂ ಸಹ ಒಳ್ಳೇದು ಮಾಡ್ತಾ ಇದೆ. ಅವರನ್ನು, ಆ ಗುರುಗಳನ್ನು ಸಹ ನಂಬಿ ಅವರನ್ನು ಸಹ ಪೂಜೆ ಮಾಡಿ ತಪ್ಪೇನಿಲ್ಲ. ಆದರೆ ವಿಚಾರದ ವಿನಿಮಯ ಆಗಬೇಕಾದಾಗ ತಪ್ಪು ಮಾಹಿತಿಗಳು, ತಪ್ಪು ಗ್ರಹಿಕೆಗಳು ಆಗಬಾರ್ದು, ಜಾಗ್ರತೆ. ಇನ್ನು ಅದೇ ರೀತಿಯಾಗಿ ಈ ಒಂದು 7ನೇ ತಿಂಗಳಲ್ಲಿ ಬರ್ತಕ್ಕಂತಹ ಒಂದು ಮಹಾಲಕ್ಷ್ಮಿ ಪೂಜೆಗಳನ್ನು ನೋಡೋದಾಯಿತು ಅಂತ ಹೇಳಿದ್ರೆ, ನಿಮಗೆ 11ನೇ ತಾರೀಕು ಆಷಾಢ ಶುಕ್ರವಾರದ ಲಕ್ಷ್ಮೀ ಪೂಜೆಯನ್ನು ಮಾಡ್ತೀರಿ. ಅದೇ ರೀತಿಯಾಗಿ ಇನ್ನೊಂದು ಬರ್ತಕ್ಕಂತಹದ್ದು 18ನೇ ತಾರೀಕು. 18ನೇ ತಾರೀಕು ಸಹ ನೀವು ಆಷಾಢ ಶುಕ್ರವಾರದ ಪೂಜೆಯನ್ನು ಮಾಡಬಹುದು. ಸೊ ಒಟ್ಟಾರೆಯಾಗಿ ಇಷ್ಟು ದಿವಸಗಳು, ಒಟ್ಟು 3 ಶುಕ್ರವಾರ ಈ ಜುಲೈನಲ್ಲಿ ಸಿಗ್ತಕ್ಕಂಥದ್ದು. ಇನ್ನು ಅದೇ ರೀತಿಯಾಗಿ 24ನೇ ತಾರೀಕು 7ನೇ ತಿಂಗಳು 2025ರಂದು ಜ್ಯೋತಿರ್ಭೀಮೇಶ್ವರ ವ್ರತ, ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಮಾಡ್ತಾರೆ. ಆ ಒಂದು ಕೇದಾರೇಶ್ವರನ ಅನುಗ್ರಹ ಪ್ರಾಪ್ತಿಯಾಗಲಿ ಅಂತ ಹೇಳಿ, ಈಶ್ವರನ ಅನುಗ್ರಹ ಪ್ರಾಪ್ತಿಯಾಗಲಿ, ಮದುವೆಯಾಗದೇ ಇರತಕ್ಕಂತಹ ಹೆಣ್ಮಕ್ಕಳು ಒಳ್ಳೆ ರೀತಿಯಾದಂತಹ ಒಂದು ಸಂಬಂಧ ಸಿಗಬೇಕು ಅಂತ ಪೂಜೆ ಮಾಡ್ತಕ್ಕಂತಹ ದಿವಸ. ಅದೇ ರೀತಿಯಾಗಿ ಮದುವೆ ಆಗಿರುವಂತಹ ಹೆಣ್ಮಕ್ಕಳು ತಮ್ಮ ಮನೆಗೆ ಮತ್ತು ಗಂಡನಿಗೆ ಸುಖ, ಐಶ್ವರ್ಯ, ಆಯುಷ್ಯಗಳು ವೃದ್ಧಿಯಾಗಲಿ ಅಂತ ಹೇಳಿ ಪೂಜೆ ಮಾಡ್ತಕ್ಕಂತಹ ದಿವಸ. ಒಟ್ಟಾರೆಯಾಗಿ ಈ ತಿಂಗಳು ಇಷ್ಟೊಂದು ಶುಭಕರವಾಗಿರತಕ್ಕಂತಹ ಒಂದು ದಿನಗಳನ್ನು ನಾವು ನೋಡೋದಕ್ಕೆ ಸಾಧ್ಯ ಇದೆ. ಅದೇ ರೀತಿಯಾಗಿ 29ನೇ ತಾರೀಕು ಪಂಚಮಿ ಹಬ್ಬ, ನಾಗರ ಪಂಚಮಿ. ನಮ್ಮ ಉತ್ತರ ಕರ್ನಾಟಕದ ಹೆಣ್ಣು ಮಕ್ಕಳಲ್ಲಿ ಪಂಚಮಿ ಹಬ್ಬ ಅಂತಂದರೆ ಕೇವಲ ಅದು ಯಾವುದೋ ಒಂದು ಹಬ್ಬವಾಗಿ ಉಳಿದಿರಲ್ಲ. ಪಂಚಮಿ ಹಬ್ಬ ನಮ್ಮ ಕರ್ನಾಟಕದ ರಾಖಿ ಹಬ್ಬ ಅಂತಲೇ ಹೇಳಬಹುದು. ಯಾವಾಗ ರಾಖಿ ಹಬ್ಬದಲ್ಲಿ ಉತ್ತರ ಭಾರತದಲ್ಲಿ ಅಣ್ಣ ತಂಗಿಯರು ಮತ್ತು ಒಡ ಹುಟ್ಟಿದವರ ಬಾಂಧವ್ಯವನ್ನು ತುಂಬಿಕೊಡತ್ತೋ, ಅದೇ ರೀತಿಯಾಗಿ ಈ ಒಂದು ಸಂದರ್ಭದಲ್ಲಿ ನಮ್ಮ ಕರ್ನಾಟಕದಲ್ಲಿ ನಾಗರ ಪಂಚಮಿ ದಿವಸ, ಪಂಚಮಿ ಹಬ್ಬ ಅಂತ ಏನಿದ್ದಾವಲ್ಲ, ಮದುವೆ ಆಗಿ ಹೋಗಿರುವಂತಹ ಹೆಣ್ಣುಮಕ್ಕಳು ಸಹ
ತವರು ಮನೆಯ ಯೋಚನೆಯನ್ನು ಮಾಡ್ತಾ ಎಷ್ಟು ಚೆನ್ನಾಗಿ ಜನಪದ ಕವಿತೆ ಬರ್ತದೆ ನೋಡಿ. ಪಂಚಮಿ ಹಬ್ಬ ಕುಳಿದಾವ ದಿನ ನಾಕ, ಅಣ್ಣ ಬರಲಿಲ್ಲ ಯಾಕ ಇನ್ನೂ ಕರಿಯಾಕ. ಎಷ್ಟು ಚೆನ್ನಾಗಿ ಹೇಳ್ತಾರಲ್ವ. ಪಂಚಮಿ ಹಬ್ಬಕ್ಕಿನ್ನ 4 ದಿನ ಇದ್ದರೂ ನನ್ನ ಅಣ್ಣ ಇನ್ನೂ ಬಂದು ಕರೀಲಿಲ್ವೇ ಅಂತ ಆ ಹೆಣ್ಣುಮಗಳು ಯೋಚನೆ ಮಾಡ್ತಾಳೆ. ಅಂದರೆ ಒಂದು ಹೆಣ್ಣಿಗೆ ಎಷ್ಟು ತವರ ಮನೆ ಮೇಲಿನ ವ್ಯಾಮೋಹ, ಅಣ್ಣ ತಮ್ಮಂದ್ರ ಮೇಲೆ ಎಷ್ಟು ವ್ಯಾಮೋಹ ಇದೆ ಅನ್ನುವಂಥದ್ದನ್ನು ಆಗಿನ ಕಾಲದ ಹೆಣ್ಣುಮಕ್ಕಳು ತೋರಿಸ್ಕೊಡ್ತಾ ಇದ್ರು. ಆದರೆ ಇತ್ತೀಚೆಗೆ ಆ ಒಂದು ಪರಂಪರೆ ಕಡಿಮೆ ಆಗ್ತಾ ಇರ್ತಕ್ಕಂಥದ್ದು ಬಹಳ ಖೇದಕರವಾದ ವಿಚಾರ. ಆ ಹೆಣ್ಣಿಗೆ ಮದುವೆ ಆಗಿ ಹೊರಗೆ ಹೋಗ್ತಾ ಇದ್ದ ಹಾಗೆ ತವರಿಗೂ ಆಕೆಗೂ ಸಂಬಂಧವೇ ಇಲ್ಲ ಅನ್ನೋ ರೀತಿ ನಡ್ಕೊಳ್ತಕ್ಕಂತಹ ಅಣ್ಣ ತಮ್ಮಂದರು, ಒಡಹುಟ್ಟಿದವರು ತುಂಬ ಬೇಜಾರಾಗುತ್ತೆ. ನೀವೇನು ಪಟ್ಟೆ ಪೀತಾಂಬರ ಒಡವೆ ವಸ್ತ್ರಗಳನ್ನು ತುಂಬ ಕೊಡಬೇಕಿಲ್ಲ. ಕಾಸಗಲದ ಕುಂಕುಮ, ಕೆನ್ನೆ ತುಂಬ ಅರಿಶಿನ, ಮುಡಿಗೊಂದಿಷ್ಟು ಹೂವು ಕೊಡಿ. ನಿಮ್ಮ ಮನೇಲಿದ್ದ ಗಂಜಿನೋ ಅಂಬ್ಲಿನೋ ಸೊಪ್ಪು ಏನೋ ಒಂದು ಬೇಯಿಸಿ ಕೊಡಿ ಆಕೆಗೆ. ಅದನ್ನು ಸಂತೃಪ್ತಿಯಾಗಿ ಸ್ವೀಕಾರ ಮಾಡ್ತಾಳೆ. ಈಗಿನ ಕಾಲದಲ್ಲಿ ಅದನ್ನು ಸ್ವೀಕಾರ ಮಾಡುವಂಥ ಹೆಣ್ಮಕ್ಳು ಸಹ ತುಂಬ ಕಮ್ಮಿ ಆಗಿದ್ದಾರೆ. ಏನು ಮಾಡೋದು, ಕಡೆ ಪಕ್ಷ ಇರುವಂಥ ಹೆಣ್ಮಕ್ಳನ್ನಾದರೂ ಉಳಿಸ್ಕೊಳ್ಳಿ ತವರ ಮನೆಯವರು. ಹೀಗೆ ಇದಿಷ್ಟು ಈ ಮಾಸ ವಿಶೇಷತೆಗಳು ಇರತಕ್ಕಂಥದ್ದು. ಅದರ ಜೊತೆಗೆ ಈ ತಿಂಗಳು ಪರಿವರ್ತನೆ ಆಗುವಂತಹ ಗ್ರಹಗಳ ಬಗ್ಗೆ ಮಾಹಿತಿಯನ್ನು ನೋಡೋದಾಯಿತು ಅಂತ ಹೇಳಿದ್ರೆ, 16ನೇ ತಾರೀಕು 7ನೇ ತಿಂಗಳು 2025ರಂದು ಕಟಕ ರಾಶಿಗೆ ರವಿ ಪ್ರವೇಶ ಮಾಡ್ತಾ ಇದ್ದಾನೆ. ಅದೇ ರೀತಿಯಾಗಿ 26ನೇ ತಾರೀಕು 7ನೇ ತಿಂಗಳು 2025ಕ್ಕೆ ಮಿಥುನ ರಾಶಿಗೆ ಶುಕ್ರ ಪ್ರವೇಶ ಮಾಡ್ತಾ ಇದ್ದಾನೆ. 28ನೇ ತಾರೀಕು 7ನೇ ತಿಂಗಳು 2025ಕ್ಕೆ ಕನ್ಯಾ ರಾಶಿ ಕುಜ ಪ್ರವೇಶ ಮಾಡ್ತಾ ಇದ್ದಾನೆ. ಕುಜ, ಶುಕ್ರ, ರವಿ 3 ಗ್ರಹಗಳು ತಮ್ಮ ಸ್ಥಾನವನ್ನು ಪರಿವರ್ತನೆ ಮಾಡುವಂಥದ್ದು ಈ ತಿಂಗಳು. ಸೊ ಇಷ್ಟೆಲ್ಲ 3 ಗ್ರಹಗಳ ಪರಿವರ್ತನೆಯಿಂದಾಗಿ ಯಾವ್ಯಾವ ರೀತಿಯ ಶುಭಾಶುಭ ಫಲಗಳು ಇದ್ದಾವೆ ಅನ್ನೋದನ್ನು ಈಗ ತಿಳ್ಕೊಳ್ಳೋಣ. ವೃಷಭ ರಾಶಿಯವರಿಗೆ ಈ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂತಹ ಮಾಹಿತಿಯನ್ನು ನೋಡೋದಾಯಿತು ಅಂದರೆ, ದ್ವಿತೀಯದಲ್ಲಿ ಸಂಚಾರ ಮಾಡ್ತಾ ಇರತಕ್ಕಂತಹ ಗುರು ಮತ್ತು ಶುಕ್ರರು, ತೃತೀಯದಲ್ಲಿ ಸಂಚಾರ ಮಾಡ್ತಕ್ಕಂತಹ ರವಿ ಮತ್ತು ಬುಧರು, ಚತುರ್ಥದಲ್ಲಿ ಇರತಕ್ಕಂತಹ ಕೇತುವು, ಅದೇ ರೀತಿಯಾಗಿ ಪಂಚಮದಲ್ಲಿ ಇರತಕ್ಕಂತಹ ವ್ಯಯಾಧಿಪತಿ ಮತ್ತು ಅಷ್ಟಮಾಧಿಪತಿಯಾದಂತಹ ಕುಜನು, 10ನೇ ಮನೆಯಲ್ಲಿ ಇರತಕ್ಕಂತಹ ರಾಹುವು, 11ನೇ ಮನೆಯಲ್ಲಿ ಸಂಚಾರ ಮಾಡುವಂತಹ ಶನಿಯು. ಈ ಒಂದು ಗ್ರಹಗಳ ಸಂಚಾರದ ಸ್ಥಿತಿಗತಿಗಳಿಂದಾಗಿ ಯಾವ ರೀತಿಯಾದಂತಹ ಪ್ರಭಾವಗಳನ್ನು ವೃಷಭ ರಾಶಿಯವರು ಅನುಭವಿಸಬಹುದು ಅನ್ನೋದನ್ನು ನೋಡೋಣ. ನೋಡಿ, ವೃಷಭ ರಾಶಿಗೆ ರಾಷ್ಟ್ರಾಧಿಪತಿಯಾಗಿರತಕ್ಕಂತಹ ಶುಕ್ರ ಗುರುವಿನೊಟ್ಟಿಗೆ 2ನೇ ಮನೆ ಧನಸ್ಥಾನದಲ್ಲಿರುವಂಥದ್ದು, ಪ್ರೇಮಸ್ಥಾನದಲ್ಲಿರುವಂಥದ್ದು, ವಾಕ್ಸ್ಥಾನದಲ್ಲಿರುವಂಥದ್ದು. ನಿಮ್ಮ ಮಾತುಗಳು ಬಹಳ ಸುಮಧುರವಾಗಿ ಹೋಗುತ್ತೆ, ತೂಕದ ಮಾತಾಗಿರುತ್ತೆ, ಒಂದಷ್ಟು ಜನಕ್ಕೆ ನ್ಯಾಯವನ್ನು ಕೊಡಿಸತಕ್ಕಂತಹ ಮಾತಾಗಿರುತ್ತೆ. ನಿಮ್ಮಲ್ಲಿ ಏನೋ ಒಂದು ದೈಹಿಕ ಚೇತನ ಜಾಸ್ತಿ ಆಗ್ತಕ್ಕಂಥದ್ದು, ನಿಮ್ಮಲ್ಲಿ ನಿಮಗೆ ಭರವಸೆಗಳು ಹೆಚ್ಚಿಗೆ ಮೂಡತಕ್ಕಂಥದ್ದು, ನಿಮ್ಮ ಬದುಕನ್ನು ನೀವೇ ಬದಲಾವಣೆಯ ಪಥದ ಕಡೆಗೆ ತಗೊಂಡು ಹೋಗಬೇಕು ಅನ್ನುವಂತಹ ಒಂದು ಯೋಚನೆ ಬರುವಂಥದ್ದು, ಆರೋಗ್ಯದಲ್ಲಿ ಬಹಳ ಸದೃಢವಾಗತಕ್ಕಂಥದ್ದು ಎಲ್ಲವೂ ಸಹ ಇದೆ. ಪ್ರತಿಯೊಂದು ಬಹಳ ಅನುಕೂಲಕರದಾಯಕವಾದಂಥ ವಾತಾವರಣ. ರಾಷ್ಟ್ರಾಧಿಪತಿ ದ್ವಿತೀಯ ಸ್ಥಾನದಲ್ಲಿ ಲಾಭಾಧಿಪತಿಯ ಜೊತೆಗೆ ಸೇರತಕ್ಕಂಥದ್ದು ನಿಮಗೆ ಅತ್ಯಮೂಲ್ಯವಾಗಿರತಕ್ಕಂತಹ ಬದುಕಿನ ಏರಿಳಿತಗಳಿಂದ ದೂರ ಮಾಡತಕ್ಕಂಥದ್ದು. ನಿಮ್ಮ ಜೀವನದಲ್ಲಿ ಬಹಳ ಸಂತೋಷದಾಯಕವಾದ ಘಟನೆಗಳನ್ನು ತಂದುಕೊಡುತ್ತೆ. ನಿಮ್ಮ ಇಚ್ಛಿತ ಮತ್ತು ಪ್ರಯತ್ನಿತ ಕೆಲಸಗಳು ಅನಾಯಾಸವಾಗಿ ಪೂರ್ತವಾಗತಕ್ಕಂಥದ್ದು. ಹೆಚ್ಚಿನ ಕಷ್ಟಪಡೋದು ಬೇಕಾಗಿಲ್ಲ. ಸಣ್ಣ ಪ್ರಯತ್ನವೇ ದೊಡ್ಡ ಫಲಗಳನ್ನು ಕೊಡತಕ್ಕಂಥದ್ದು. ಹಾಗಂಥೇಳಿ ಸಣ್ಣ ಪ್ರಯತ್ನ ಮಾಡೋಕ್ಕೆ ಹೋಗ್ಬಿಡಿ, ದೊಡ್ಡದು ಪ್ರಯತ್ನ ಮಾಡಿ, ಅದಕ್ಕಿಂತ ದೊಡ್ಡದು ಪಡ್ಕೊಳ್ಳುವಂತಹ ಯೋಗ ಫಲ ನಿಮಗೆ ಬರಲಿ. ಇನ್ನು ಹಣಕಾಸಿನ ವಿಚಾರ ತುಂಬ ಚೆನ್ನಾಗಾಗುತ್ತೆ. ತುಂಬ ವರ್ಷಗಳಿಂದ ಏನಾದರೂ ಸಾಲದ ಸಮಸ್ಯೆಗಳಿಗೆ ಸಿಕ್ಕಾಕೊಂಡಿದ್ರೆ ಈ ತಿಂಗಳು ಅದಕ್ಕೊಂದು ಪರಿಷ್ಕಾರ ಸಿಗತಕ್ಕಂತಹ ತಿಂಗಳು ಅಂತಲೇ ಹೇಳಬಹುದು. ಅದೇ ರೀತಿಯಾಗಿ ದ್ವಿತೀಯಾಧಿಪತಿ ತೃತೀಯದಲ್ಲಿ ಇರತಕ್ಕಂಥದ್ದು. ಸೊ ಪ್ರಯತ್ನಗಳಿಗೆ ಒಂದಿಷ್ಟು ಫಲಗಳನ್ನು ಕೊಡ್ತಾನೆ. ಆದರೆ ಎಲ್ಲೋ ಒಂದು ಕಡೆ ಡ್ಯುವಲ್ ಮೈಂಡೆಡ್ ಆಗಿ ಹೋಗ್ಬಿಡ್ತೀರ. ಬೇಕಾ ಬೇಡವಾ, ಈ ಕೆಲಸನ ಅವರನ್ನು ಹೇಗೆ ಕೇಳೋದು ಮಾಡೋದು, ಆ ರೀತಿಯಾದಂತಹ ಎಲ್ಲೋ ಒಂದು ಕಡೆ ಬೇಕು ಬೇಡಗಳ ನಡುವೆ ನೀವೇ ಸಿಲುಕು ಹಾಕ್ಕೊಳ್ತೀರಿ. ಆ ರೀತಿ ಸಿಲುಕು ಹಾಕ್ಕೊಳ್ಳೋಕೆ ಹೋಗೋದು ಬೇಡ. ಏನೇ ಇದ್ರೂ ಧೈರ್ಯವಾಗಿ ಮಾಡಿ, ಧೈರ್ಯವಾಗಿ ಮುಂದುವರಿರಿ, ಎಲ್ಲದೂ ಸಹ ಒಳ್ಳೆಯದಾಗಲಿ. 4ನೇ ಮನೆಯಲ್ಲಿ ಕೇತುಗೆ ಸ್ವಂತ ಫಲ ಅಲ್ಲದೇ ಇದ್ದರೂ ಆ ರಾಶಿಯ ರಾಷ್ಟ್ರಾಧಿಪತಿಯಾಗಿರತಕ್ಕಂತಹ
ರವಿ ಕೊಡ್ತಕ್ಕಂತಹ ಫಲಗಳನ್ನು ಕೊಡ್ತಾನೆ. ಸೊ ಕುಟುಂಬ ಸ್ಥಾನದಲ್ಲಿ ಕೇತು ಬರೋದ್ರಿಂದ ಇದ್ದಕ್ಕಿದ್ದ ಹಾಗೆ ಸಣ್ಣ ಸಣ್ಣ ಕಿರಿಕಿರಿಗಳು ತಂದು ಕೊಡೋದು, ಇದ್ದಕ್ಕಿದ್ದ ಹಾಗೆ ಮಾತುಕತೆಗಳನ್ನು ಜಾಸ್ತಿ ಮಾಡಿಸೋದು, ಇಲ್ಲ ಅಂತ ಹೇಳಿದ್ರೆ ಅಲ್ಲೇನೋ ಒಂದು ಸಮಸ್ಯೆಗಳನ್ನು ತಂದು ಹಾಕೋದು. ಆದರೆ ಅದೆಲ್ಲವನ್ನು ದಾಟ್ಕೊಂಡು ಹೋಗುವಂತಹ ಶಕ್ತಿ ವೃಷಭ ರಾಶಿಗಿದೆ. ಯಾಕಂತ ಹೇಳಿದ್ರೆ ಅವ್ರು ಯಾವಾಗಲೂ ಪ್ರಾಬ್ಲಮ್ನ ಸಾಲ್ವೇಷನ್ ಮಾಡೋಕ್ಕೆ ಹೋಗಲ್ಲ, ಪೋಸ್ಟ್ಪೋನ್ ಮಾಡ್ತಾ ಹೋಗ್ತಾರೆ. ಇವಾಗೇನೋ ಸಮಸ್ಯೆ ಬಂದಿದೆ ಅಂತ ಹೇಳಿದ್ರೆ ಈಗ ಆ ಸಮಸ್ಯೆನ ಪರಿಹಾರ ಮಾಡೋದಕ್ಕೆ ಅವರು ಹೋಗೋದಿಲ್ಲ, ಪರಿಹಾರ ಮಾಡೋದಿಲ್ಲ. ಅದರ ಬದಲಾಗಿ ಅವರು ಆ ಸಮಸ್ಯೆಯ ಸಮಯವನ್ನು ಮುಂದಕ್ಕೆ ಹಾಕ್ತಾ ಹೋಗ್ತಾರೆ. ಅದರಿಂದ ಒಂದಷ್ಟು ಸಮಸ್ಯೆಗಳು ಉತ್ಪತ್ತಿ ಆಗ್ತಾ ಬರುತ್ತೆ. ಅದರಿಂದ ಒಂದಷ್ಟು ವಿಚಾರದ ಕೊರತೆಗಳು ನಿಮಗೆ ಬರ್ತಾ ಹೋಗುತ್ತೆ. ಸ್ವಲ್ಪ ಹುಷಾರಾಗಿರಬೇಕು. 5ನೇ ಮನೆಯಲ್ಲಿರುವಂತಹ ಕುಜ ಸಪ್ತಮಾಧಿಪತಿಯಾಗಿ ಮತ್ತು ವ್ಯಯಾಧಿಪತಿಯಾಗಿಯೂ ಸಹ ಆಗಿರ್ತಾನೆ. ಅವನು 5ನೇ ಮನೆಯ ಶುಭ ಸಂಚಾರವನ್ನು ಬೇರೆ ಮಾಡ್ತಾ ಇದ್ದಾನೆ. ಆದ್ದರಿಂದ ನಿಮ್ಗೆ ಯಾವುದಾದ್ರೂ ಈ ಮದುವೆ ವಿಚಾರಗಳು ಶುಭ ರೀತಿಯಾದಂಥ ಪರಿವರ್ತಿತ ಯೋಗದ ಫಲಗಳನ್ನು ಕೊಡೋಕ್ಕೆ ಸಹ ಸಾಧ್ಯವಾಗುತ್ತೆ. ಇನ್ನು ಯಾರು ತುಂಬ ವರ್ಷಗಳಿಂದ ಪ್ರೀತಿ ಮಾಡಿ ಮದುವೆ ಮಾಡ್ಕೊಳ್ಬೇಕು, ಯಾಕೋ ಅನುಕೂಲ ಆಗ್ತಾ ಇಲ್ಲ, ಮನೆಯಲ್ಲಿ ಒಪ್ಕೊಳ್ತಾ ಇಲ್ಲ, ಹಾಗೆ ಹೀಗೆ ಅಂದರೆ ಈ ತಿಂಗಳು ನೀವು ಒಪ್ಪಿಸ್ಕೊಳ್ಳೋದಕ್ಕೂ ಸಹ ಅತ್ಯುತ್ತಮವಾದಂತಹ ಸಮಯವಾಗಿರುತ್ತೆ. ಚೆನ್ನಾಗಿದೆ. ಮದುವೆ ವಿಚಾರಗಳನ್ನು ನೀವು ಮುಂದುವರಿಸ್ಕೊಂಡು ಹೋಗೋದಕ್ಕೆ, ಕುಟುಂಬದಲ್ಲಿ ಹೇಳೋದಕ್ಕೆ, ಪ್ರೇಮ ವಿವಾಹಗಳಿಗೆ, ಅದೇ ರೀತಿಯಾಗಿ ಮಾಮೂಲಿ ಮದುವೆಗಳಿಗೂ ಸಹ ಅಂದರೆ ಅರೇಂಜ್ ಮ್ಯಾರೇಜ್ಗೂ ಸಹ ಒಂದಿಷ್ಟು ಚೆನ್ನಾಗಿರ್ತಕ್ಕಂಥದ್ದು. ಇನ್ನು ಶನಿಯಿಂದ ಒಳ್ಳೆ ಫಲಗಳು. ಇನ್ನು 10ನೇ ಮನೆಯಲ್ಲಿ ರಾಹು ಬಂದಿರೋದ್ರಿಂದ ಯಾರಾದರೂ ತುಂಬ ದಿವಸಗಳಿಂದ ವಿದೇಶದಲ್ಲಿ ಕೆಲಸವನ್ನು ಹುಡುಕ್ತಾ ಇದ್ದರೆ, ವಿದೇಶದಲ್ಲಿ ಕೆಲಸ ಸಿಗ್ತಾ ಇಲ್ಲ ಅಂತ ಒದ್ದಾಡ್ತಾ ಇದ್ದರೆ ಈ ತಿಂಗಳು ಪ್ರಯತ್ನ ಮಾಡಿ ಬಹಳ ಅತ್ಯುತ್ತಮ ಫಲಗಳನ್ನು ಕೊಡುತ್ತೆ. ಸ್ವಂತ ಪ್ರಯತ್ನದಿಂದ ಹಲವು ಸಫಲಗಳನ್ನು ನೀವು ಅನುಭವಿಸಬಹುದು. ವ್ಯಾಪಾರದಲ್ಲಾಗಲಿ, ಉದ್ಯೋಗದಲ್ಲಾಗಲಿ, ವ್ಯವಹಾರಗಳಲ್ಲಾಗಲಿ ಬಹಳ ಚೆನ್ನಾಗಿರ್ತಕ್ಕಂತಹ ಅನುಕೂಲತೆಯನ್ನು ನೀವು ಪಡ್ಕೊಳ್ತೀರಿ. ನಿಮ್ಮ ಕೀರ್ತಿ ಹೆಚ್ಚಾಗುತ್ತೆ, ಆದಾಯ ಹೆಚ್ಚಾಗುತ್ತೆ, ನೆಮ್ಮದಿ ಚೆನ್ನಾಗಿರುತ್ತೆ. ದಾಂಪತ್ಯದ ಜೀವನದಲ್ಲಿದ್ದಂತಹ ಅನೇಕ ಅನೇಕ ಎಡರು ತೊಡರುಗಳು ದೂರ ಆಗತಕ್ಕಂಥದ್ದು, ಬಹಳ ಶಾಂತಿ ನೆಲೆಸ್ತಕ್ಕಂಥದ್ದಾಗುತ್ತೆ. ಹಲವಾರು ರೀತಿಯಲ್ಲಿ ದೇವತಾ ಕಾರ್ಯಗಳನ್ನು ನೀವು ಮಾಡ್ತೀರಿ. ಬೇರೆ ಊರುಗಳಲ್ಲಿ, ಪರದೇಶಗಳಲ್ಲಿ ಕೆಲಸವನ್ನು ಹುಡುಕ್ತಾ ಇರ್ತಕ್ಕಂಥವ್ರಿಗೆ ಈ ಒಂದು ತಿಂಗಳು ಬಹಳ ಅನುಕೂಲತೆಗಳಿದ್ದಾವೆ. ನಿಮ್ಮ ಇಚ್ಛಿತ ಕೆಲಸಗಳೆಲ್ಲ ಸಂಪೂರ್ಣವಾಗಿ ಮುಗಿಯುತ್ತೆ. ಇದಿಷ್ಟು ವೃಷಭ ರಾಶಿಯವರಿಗೆ ಬಹಳ ಅನುಕೂಲವನ್ನು ತಂದುಕೊಡ್ತಕ್ಕಂಥದ್ದು. ನೋಡಿ, ಇದಿಷ್ಟು ಪಾಸಿಟಿವ್ ಪಾಯಿಂಟ್ಸ್ ಆದರೆ ಒಂದೆರಡು ನೆಗೆಟಿವ್ ಪಾಯಿಂಟ್ಸ್ ಸಹ ಇರ್ತಕ್ಕಂಥದ್ದು. ಆಗಲೇ ಹೇಳಿದ ಕುಟುಂಬ ಮತ್ತು ಕುಟುಂಬದ ಸದಸ್ಯರಲ್ಲಿ ಇದಕ್ಕಿದ್ದ ಹಾಗೆ ಏನೋ ಒಂದು ಸಣ್ಣ ಸಣ್ಣ ವೈಮನಸ್ಸುಗಳು ಬಂದು ಹೋಗುತ್ತೆ. ಅದನ್ನೆಲ್ಲ ಮ್ಯಾನೇಜ್ ಮಾಡ್ಕೊಂಡು ಹೋಗಿ. ಅದರ ಜೊತೆಗೆ ವಿಪರೀತವಾದಂತಹ ಹಗಲು ನಿದ್ದೆ ಮಾಡೋದಕ್ಕೆ ಶುರು ಮಾಡಿಬಿಡ್ತೀರಿ. 12ನೇ ಮನೆ ಮೇಲೆ ನಿಮಗೆ ವ್ಯಯಸ್ಥಾನದ ಮೇಲೆ ರಾಹುವಿನ ದೃಷ್ಟಿ ಬೇರೆ ಬಂದಿದೆ. ಹಗಲು ನಿದ್ದೆ ಜಾಸ್ತಿ ಕೊಟ್ಬಿಡ್ತಾನೆ, ಸೋಮಾರಿತನ ಜಾಸ್ತಿ ಮಾಡಿಕೊಟ್ಬಿಡ್ತಾನೆ. ಹುಷಾರು. ಆ 2 ವಿಚಾರಗಳಲ್ಲಿ ಜಾಗೃತೆಯಾಗಿರಬೇಕು. ತುಂಬ ಹುಷಾರಾಗಿ ಜೀವನವನ್ನು ನಡೆಸ್ಕೊಳ್ತಾ ಹೋಗಿ. ತಮ್ಮೆಲ್ಲರಿಗೂ ಸಹ ಶುಭವಾಗಲಿ, ಮಂಗಳವಾಗಲಿ. ಇನ್ನು ಅದೇ ರೀತಿಯಾಗಿ ಈ ತಿಂಗಳು ನೀವು ಮಾಡಿಕೊಳ್ಬೇಕಾದಂತಹ ಪರಿಹಾರದ ಕ್ರಮವನ್ನಾದರೂ ನೋಡೋದಾಯಿತು ಅಂದರೆ ಮೊದಲನೇದಾಗಿ ಸಾಮಾಜಿಕ ಪರಿಹಾರ ಅಂತ ಬಂದಾಗ ಪ್ರಕೃತಿಯನ್ನು ಉಳಿಸೋಣ, ಪ್ರಕೃತಿಯನ್ನು ಬೆಳೆಸೋಣ, ಇನ್ನಿತರ ಜೀವಜಂತುಗಳಿಗೆ ಒಂದಿಷ್ಟು ಆಸರೆಯಾಗಿರೋಣ. ನಿಮ್ಮ ಕೈಲಾದಷ್ಟು ಪ್ರಾಣಿಗಳಿಗೆ, ಪಕ್ಷಿಗಳಿಗೆ ಒಂದಿಷ್ಟು ಆಹಾರದ ವ್ಯವಸ್ಥೆಯನ್ನು ಮಾಡ್ತಾಯಿರಿ. ನಮಗೆ ಬಾಯಿದೆ, ಕೊಂಡುಕೊಳ್ಳೋಕ್ಕೆ ಶಕ್ತಿ ಇದೆ, ಚೈತನ್ಯ ಇದೆ. ಅವುಗಳಿಗೆ ಹಾಗಿಲ್ಲ, ಪ್ರಾಕೃತಿಕವಾಗಿಯೇ ಸಿಗಬೇಕು. ಪ್ರಾಕೃತಿಕವಾಗಿ ಸಿಗೋ ಜಾಗಗಳನ್ನೆಲ್ಲ ನಾವೇ ಮುಚ್ಚಾಕಿ ಅಲ್ಲಿ ನಾವು ಲೇಔಟ್ಗಳನ್ನು ಮಾಡಿಕೊಂಡು ದೊಡ್ಡ ದೊಡ್ಡ ವಿಲ್ಲಾಗಳು, ಅದೇ ರೀತಿಯಾಗಿ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳನ್ನು ಮಾಡ್ಕೊಂಡಿದ್ದೀವಿ. ಅಯ್ಯೋ, ನಮ್ಮ ಮನೆ ಸುತ್ತ ಪಾರಿವಾಳಗಳು ಕಾಟವೋ ಕಾಟ. ಆ ಮರದಲ್ಲಿ ಅದೆಷ್ಟು ಪಾರಿವಾಳಗಳು ಗೂಡು ಕಟ್ಕೊಂಡಿದ್ವು, ಅಲ್ಲಿ ಅಪಾರ್ಟ್ಮೆಂಟ್ ಎದ್ದು ಬಿಟ್ಟರೆ ಎಲ್ಲಿ ಹೋಗಬೇಕವು? ಮತ್ತು ಬಂದು ನಿಮ್ಮ ಮನೆಗಳ ಮೇಲೆ ಕೂತ್ಕೊಳ್ಳುತ್ತವೆ. ಅದಕ್ಕೆ ನೀವು ಅವಿದ್ದ ಜಾಗವನ್ನು ಕಸಿದುಕೊಂಡು ಅವುಗಳ ಮೇಲೆ ಕಾಟ ಅನ್ನುವಂತಹ ಹೆಸರನ್ನು ಬಿಂಬಿಸ್ತಾ ಇದ್ದೀವಿ. ಎಷ್ಟರ ಮಟ್ಟಕ್ಕೆ ಸರಿ ಅಲ್ವಾ? ಅದಕ್ಕೆ ಹೇಳುವಂತಹದ್ದು ಬಹಳ ಜಾಗೃತೆಯಾಗಿ ಇರಬೇಕು. ಏನೇ ಆದ್ರೂ ಜೀವನದಲ್ಲಿ ಒಂದಿಷ್ಟು ಉತ್ತಮವಾದಂತಹ ರೀತಿಯಲ್ಲಿ ಬೆಳೆಯೋಣ, ಪ್ರಕೃತಿಯನ್ನು ಉಳಿಸೋಣ, ಪ್ರಕೃತಿಯನ್ನು ಬೆಳೆಸೋಣ. ನಿಮ್ಮ ಸುತ್ತಮುತ್ತ ಇರುವಂತಹ ಉದ್ಯಾನವನಗಳಲ್ಲಿ ಒಂದೊಂದು ಹಣ್ಣಿನ ಗಿಡಗಳನ್ನು ಕೊಡಿ, ನೆಟ್ಟು ಪೋಷಣೆ ಮಾಡಲಿ. ಮುಂದಿನ ದಿನಮಾನಗಳಲ್ಲಿ ಅದೆಷ್ಟೋ ಪಕ್ಷಿಗಳಿಗೆ, ಪ್ರಾಣಿಗಳಿಗೆ ನೀವು ನೆಡುವಂತಹ
ಆ ಗಿಡ ಮರವಾಗಿ ಬೆಳೆದು ಹಣ್ಣನ್ನು ಕೊಟ್ಟಾಗ ಪ್ರಕೃತಿಯಿಂದ ಸಹಜವಾಗಿ ಅವಕ್ಕೆ ಆಹಾರದ ವ್ಯವಸ್ಥೆ ಆಗುತ್ತೆ. ನಿಮ್ಮಿಂದ ಪುಣ್ಯ ಕಾರ್ಯ ಮಾಡಿದಂತಹ ಚೇತನ ನಿಮಗೆ ಆಶೀರ್ವಾದ ಮಾಡುತ್ತೆ, ನಿಮ್ಮ ಕುಟುಂಬವನ್ನು ಹಸನಾಗಿರಿಸುತ್ತೆ. ಸಾಧ್ಯವಾದಷ್ಟು ಹಸಿರನ್ನು ಉಳಿಸ್ಕೊಳ್ಳೋ ಪ್ರಯತ್ನ ಮಾಡಿ. ಅದರ ಜೊತೆಗೆ ಮುಂದಿನ ಪೀಳಿಗೆಯ ಉಸಿರು ಚೆನ್ನಾಗಿರಬೇಕಂದ್ರೆ ಹಿಂದೆ ನಾವೆಲ್ಲರೂ ಸೇರಿ ಹಸಿರನ್ನು ಉಳಿಸುವ ಕೆಲಸವನ್ನು ಮಾಡೋಣ. ಹಸಿರನ್ನು ಉಳಿಸಿ ನಮ್ಮ ಮುಂದಿನ ಪೀಳಿಗೆಯ ಉಸಿರನ್ನು ಬೆಳೆಸ್ಕೊಳ್ಳೋಣ. ಸಾಮಾಜಿಕ ಪರಿಹಾರದ ನಂತರದಲ್ಲಿ ಆಧ್ಯಾತ್ಮಿಕ ಪರಿಹಾರ ಅಂತ ಹೇಳಿದ್ರೆ ರಾಜರಾಜೇಶ್ವರಿ ಸ್ತವ ಸ್ತೋತ್ರದ ಪಠಣವನ್ನು ಪ್ರತಿನಿತ್ಯ ಬೆಳಗ್ಗೆ ನೀವು ಮಾಡ್ತಾ ಬನ್ನಿ. ನಿಮಗೆ ಅದೆಷ್ಟು ಅನುಕೂಲತೆಗಳನ್ನು ಸಾಕಷ್ಟು ಅನುಕೂಲತೆಗಳನ್ನು ಈ ಸ್ತೋತ್ರದ ಪಠಣದಿಂದ ನೀವು ಪಡ್ಕೊಳ್ಬಹುದು. ಶುಭವಾಗಲಿ, ಮಂಗಳವಾಗಲಿ. ಇದಾಗಿತ್ತು ವೃಷಭ ರಾಶಿಯವರ ಜುಲೈ ತಿಂಗಳ ಮಾಸ ಭವಿಷ್ಯ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಮಾಡ್ತೇವೆ. ಅಲ್ಲಿವರೆಗೂ ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.